ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಈಗ ಅಪ್ಪು ಅವರ ಸಮಾಧಿಗೆ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯವರು ಕೂಡ ಬಂದಿರುವಂಥದ್ದು. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಅಪ್ಪು ಅವರ 50ನೇ ಹುಟ್ಟುಹಬ್ಬ ಏನು ಹೇಳಿಕ್ಕೆ ಬಯಸ್ತೀರಾ? ನೀವು ಕೂಡ ಬಂದಿದ್ದೀರಾ ಸಮಾಧಿ ಬಳಿ. ಇಡೀ ರಾಜ್ಯಾದ್ಯಂತ ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಪ್ಪು ಇಲ್ಲೇ ಇರ್ತಕ್ಕಂಥದ್ದು, ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲೇ ಇರ್ತಕ್ಕಂಥದ್ದು, ಪಾರ್ವತಮ್ಮ ಅವರು ಇಲ್ಲೇ ಇರ್ತಕ್ಕಂಥದ್ದು, ಅಂಬರೀಷ್ ಅವರು ಇಲ್ಲೇ ಇರ್ತಕ್ಕಂಥದ್ದು. ಅಪ್ಪೂರ್ನ ನೋಡೋದಕ್ಕೆ ಪ್ರತಿನಿತ್ಯ ವರ್ಷದ 365 ದಿನವೂ ಸಾವಿರಾರು ಜನ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ಪ್ರತಿನಿತ್ಯ ಬರ್ತಾರೆ. ಇಲ್ಲಿ ಒಂದು ಹಬ್ಬದ ವಾತಾವರಣ. ಭಾನುವಾರ ಆದರೆ ಸುಮಾರು 20,000-30,000 ಸಾವಿರ ಜನ ಇಲ್ಲಿ ಅನುದಾನವೂ ಇರುತ್ತೆ. ಪ್ರತಿ ಭಾನುವಾರ ಅನುದಾನವೂ ಇರುತ್ತೆ. ಹೊರ ಜಿಲ್ಲೆಗಳಿಂದ ಅವನ್ನ ನೋಡಬೇಕು ಅಂತಕ್ಕಂಥದ್ದನ್ನೇ ಅವರ ಭಕ್ತರಿಂದ ಬರ್ತದೆ. ಅವರ ಶ್ರೇಷ್ಠತೆ ಈ ರಾಜ್ಯಕ್ಕಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅವರು ಒಂದು ಚಿತ್ರರಂಗದಲ್ಲಿ ಬೆಳೆದಿರ್ತಕ್ಕಂಥ ದೊಡ್ಡ ನಟರು. ಆಕಸ್ಮಿಕವಾಗಿ ಅವ್ರು ಕಳ್ಕೊಂಡು ಅವರು ಇಲ್ಲ. ಇವತ್ತು ಅವರ ಅಭಿಮಾನ ಇನ್ನೂ ಉತ್ತುಂಗದಲ್ಲೇ ಇದೆ. ಇನ್ನು ಸೂರ್ಯಚಂದ್ರ ಇರೋವರೆಗೂ ಇದೇ ರೀತಿ ಅವರ ಹುಟ್ಟುಹಬ್ಬವನ್ನು ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ. ಸರ್, ನೀವೊಬ್ಬರು ಜನಪ್ರತಿನಿಧಿ ಶಾಸಕರಾಗಿದ್ದೀರಾ. ಅಪ್ಪು ಅವರ ಯಾವ ಗುಣ ನಿಮಗೆ ಇಷ್ಟ ಆಗಿರುವಂಥದ್ದು ಅಂತ? ಈ ಅಪ್ಪು ಅಂದ ತಕ್ಷಣ ಫಸ್ಟ್ ಬರುವಂಥ ನೆನಪು ಯಾವುದು ಅಂತ? ಅವರು ಚಲನಚಿತ್ರದ ಜೊತೆಗೆ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಅವರು ಸಹಾಯನ ಮಾಡ್ತಿದ್ರು. ಆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾಯಿದ್ರು. ಅದನ್ನು ಯಾರಿಗೂ ಗೊತ್ತಾಗದ ರೀತಿ ಅದು ಮಾಡ್ತಾಯಿದ್ರು ಇದನ್ನು. ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೇಳಿದಾಗ ಚಾಚು ಚಪ್ಪೆ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು. ಒಂದು ಸಲ ನಾನು ಬರ್ತೀನಿ ಅಂತಕ್ಕಂಥದ್ದು ಹೇಳಿದ್ರೆ ಆ ಕಾರ್ಯಕ್ರಮಕ್ಕೆ ಬಂದೇ ಬರೋರು, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ಕಾರ್ಯಕ್ರಮದಲ್ಲಿ ಇರೋರು ಅಂತ ಒಬ್ಬ ಶ್ರೇಷ್ಠ ನಟನ ಜನ್ಮದಿನಾಚರಣೆಯನ್ನು ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿ ವರ್ಷದಂತೆ ಈ ವರ್ಷ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಕ್ಕಂಥದ್ದು, ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಿದ್ದು ಎಲ್ಲವನ್ನು, ಆರೋಗ್ಯ ತಪಾಸಣೆ, ಇವೆಲ್ಲವನ್ನು ಇವತ್ತು ಕಾರ್ಯಕ್ರಮ ಮಾಡ್ತಾರೆ. ಇದು ಪ್ರತಿನಿತ್ಯ ಇಲ್ಲಿ ಕಾರ್ಯಕ್ರಮ ಇದೇ ರೀತಿ ನಡೆಯುತ್ತೆ. ಅಪ್ಪು ಅವರ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಅಭಿಮಾನಿಗಳೇ ಹಬ್ಬದ ವಾತಾವರಣ. ಏನು ಹೇಳಲಿಕ್ಕೆ ಬಯಸ್ತೀರ ಅಭಿಮಾನಿಗಳಿಗೆ ಕೊನೆಯದಾಗಿ? ಅವರು ಅಷ್ಟೊಂದು ಉತ್ತುಂಗಕ್ಕೆ ಬೆಳೆದಿರ್ತಕ್ಕಂಥ ಮೇರು ನಟ. ಅವರ ಸರಿಸಮನಾಗಿ ಯಾರು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಇದನ್ನು. ಬಟ್ ಅವರಿನ್ನೂ ಬದುಕಿದ್ದಾರೆ, ಅವ್ರಿಗೇನು ಆಗಿಲ್ಲ ಅಂತಕ್ಕಂಥದ್ದೇ ಎಲ್ಲ ಅಭಿಮಾನಿಗಳಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು. ಸಾವಿರಾರು ಜನ ಇವತ್ತು ಬಂದು ಹೋಗ್ತಕ್ಕಂಥ ಒಂದು ಸ್ಥಳ ಇದು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಗೋಪಾಲಯ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.